ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಪೇಪರಿಂದ ಫ್ಲವರ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿ ಈ ಸಲ ಉಲನ್ ಥ್ರೆಡ್ಡಿಂದ ಫ್ಲವರ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಫ್ಲವರ್ ಜೊತೆಗೆ ಸುಂದರವಾದ ಹಾರ್ಟು ಕೂಡ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಮಾಡೋಕ್ಕೆ ಎಷ್ಟು ಸುಲಭವಾಗಿ ಕಾಣಿಸುತ್ತೋ ನೋಡೋಕ್ಕೂ ಅಷ್ಟೇ ಸುಂದರವಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬಾ ಈಸಿ ಮಾಡೋಕ್ಕೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 12 mm ಸೂಜಿಯನ್ನು ತೊಗೊಂಡಿದ್ದೀನಿ. ಮತ್ತು ನಿಮ್ಗೆ ಯಾವ ಕಲರ್ ಇಷ್ಟವಾಗುತ್ತೋ ಆ ಕಲರ್ ಉಲನ್ನು ತೊಗೊಂಡು ಇಲ್ಲಿ ಈ ಫ್ಲವರ್ನ ಮಾಡ್ಕೋಬಹುದು. ಮೊದಲಿಗೆ ನಾನಿಲ್ಲಿ ಒಂದು ನಾಟ್ ಹಾಕೋತಾ ಇದ್ದೀನಿ ನೋಡಿ, ಈ ಥರ. ಮತ್ತು ಆ ನಾಟ್ ಒಳಗಡೆಯಿಂದ ಸೂಜಿಯನ್ನು ಆ ಕಡೆ ಹಾಕಿ ಆ ದಾರನ ಈ ಕಡೆ ಎಳ್ಕೊಂಡು ತರಬೇಕು. ನಾನೊಂದು ಬ್ಲಾಗಲ್ಲಿ ತೋರಿಸಿದ್ದೆ ಬೇಸಿಕ್ ಚೈನ್ ಸ್ಟಿಚ್ಚು ಮತ್ತು ಡಬಲ್ ಕ್ರೋಚೆಟು, ಟ್ರಿಬಲ್ ಕ್ರೋಚೆ, ಹಾಫ್ ಡಬಲ್ ಕ್ರೋಚೆಟ್ ಇದೆಲ್ಲ ತೋರಿಸ್ಕೊಟ್ಟಿದೆ. ಆ ವಿಡಿಯೋ ನೋಡಿದವ್ರಿಗೆ ಈ ಫ್ಲವರ್ ಮತ್ತು ಹಾರ್ಟ್ ಮಾಡೋದು ತುಂಬಾ ಸುಲಭವಾಗುತ್ತೆ. ಇಲ್ಲಿ ಚೈನ್ ಸ್ಟಿಚಸ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 6 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ಸ್ ಆದಮೇಲೆ ಮತ್ತೆ ಫಸ್ಟ್ ಚೈನಲ್ಲೇ ಸ್ಲಿಪ್ ಸ್ಟಿಚ್ನ ಹಾಕೋಬೇಕು. ನೋಡಿ, ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಸ್ಲಿಪ್ ಸ್ಟಿಚ್ ಹಾಕೊಂಡಾದ್ಮೇಲೆ ನೋಡಿ ಈ ಥರ ಸರ್ಕಲ್ ಆಗುತ್ತೆ. ಇದು ನೋಡೋಕೆ ಒಂಚೂರು ಕಷ್ಟ ಅನಿಸ್ಬೋದು, ಅದಾದ್ಮೇಲೆ ಮಾಡ್ತಾ ಹೋದಂತೆ ನಮಗೆ ಈಸಿಯಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಸರ್ಕಲ್ ಆದಮೇಲೆ 3 ಚೈನ್ಸ್ನ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಉಲನ್ ಥ್ರೆಡ್ ಬೇಸಿಕ್ ವರ್ಕ್ ಅಂತ ನಾನು ಒಂದು ಬ್ಲಾಗ್ ಮಾಡಿದ್ದೀನಿ. ಆ ವಿಡಿಯೋ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನೀವು ಆರಾಮಾಗಿ ಫ್ಲವರ್ ಮತ್ತು ಹಾರ್ಟನ್ನು ಕಲ್ತ್ಕೋಬೋದು ಹಾಕೋಕ್ಕೆ. ನೋಡಿ, 3 ಚೈನ್ ಸ್ಟಿಚನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಸೂಜನ್ ಮೇಲೆ 3 ಸುತ್ತನ್ನು ಥ್ರೆಡನ್ನು ಸುತ್ಕೋಬೇಕು. ನೋಡಿ, ನಾನು ನಿಮಗೆ ಒಂದು ಸುತ್ಕೊಂಡು ತೋರಿಸ್ತೀನಿ. 1 2 ಆಮೇಲೆ ಇನ್ನೊಂದು 3 ಕಾಣಿಸ್ತಾ ಇರ್ಬೋದು ನಿಮಗೆ. ಈ 3 ಸುತ್ತನ್ನು ನಾವು ಸರ್ಕಲ್ ಒಳಗಡೆಯಿಂದ ಹಾಕಿ ಇನ್ನೊಂದ್ಸಲ ಥ್ರೆಡನ್ನು ಈ ಕಡೆ ಎಳ್ಕೋಬೇಕು. ಆಮೇಲೆ ಇನ್ನೊಂದ್ಸಲ ಥ್ರೆಡ್ನ ತಗೊಂಡು 2ರಿಂದ 1, ಆಮೇಲೆ ಇನ್ನೊಂದ್ಸಲ 2ರಿಂದ 1, ಆಮೇಲೆ ಇನ್ನೊಂದ್ಸಲ ಒಳಗಡೆ ಹಾಕಿ 2ರಿಂದ 1, 2ರಿಂದ 1 3 ಸಲ ಮಾಡಿಕೊಂಡ್ರೆ ನೋಡಿ ಒಂದು ಕಂಬ ರೆಡಿ ಆಗೋಯ್ತು. ಇದೇ ಥರ ನಾವಿಲ್ಲಿ 3 ಸಲ ಮಾಡಬೇಕು. ಆವಾಗ ಅಲ್ಲಿ 3 ಕಂಬಗಳು ರೆಡಿ ಆಗುತ್ತೆ. ಕಂಬಗಳು ರೆಡಿ ಆದಮೇಲೆ ಮತ್ತೆ 3 ಚೈನ್ಸ್ನ ಹಾಕೋಬೇಕು. 3 ಕಂಬ ಮತ್ತು 2 ಚೈನ್ಸ್ದು ಕಂಬ ಆಗುತ್ತೆ. ಅಲ್ಲಿ ಈ 3 ಚೈನ್ನ ಆ ಸರ್ಕಲ್ ಒಳಗಡೆಯಿಂದ ಮೇಲೆ ತಗೊಂಡು ಸ್ಲಿಪ್ ಸ್ಟಿಚ್ನ ಹಾಕೋಬೇಕು. ಆವಾಗ ಇಲ್ಲಿ ಹೂವಿಂದು ಒಂದು ಎಲೆ ರೆಡಿ ಆಯಿತು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ಇದೇ ಥರ 5 ಎಲೆಗಳನ್ನು ಮಾಡ್ಕೋಬೇಕು. ಇನ್ನೊಂದು ಎಲೆನ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಮೊದಲು 3 ಚೈನ್ ಸ್ಟಿಚಸ್ನ ಹಾಕೋಬೇಕು. 3 ಚೈನ್ ಸ್ಟಿಚ್ ಆದಮೇಲೆ 3 ಕಂಬಗಳನ್ನು ಮಾಡ್ಕೋತಾ ಇದ್ದೀನಿ. ಆ 3 ಕಂಬಗಳಾದಮೇಲೆ ಮತ್ತೆ 3 ಚೈನ್ ಸ್ಟಿಚಸ್ಸು. ಚೈನ್ಗಳನ್ನು ಸರ್ಕಲ್ ಒಳಗಡೆಯಿಂದ ಸ್ಲಿಪ್ ಸ್ಟಿಚ್ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದೆಲೆ ರೆಡಿ ಆಗಿಬಿಡುತ್ತೆ.
ಇನ್ನು 3 ಎಲೆಗಳನ್ನು ಮಾಡ್ಕೋಬೇಕು. ನೋಡಿ, ಇನ್ನು 3 ಆದಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಫ್ಲವರ್ ರೆಡಿ ಆಗೇ ಹೋಯ್ತು. ರೆಡಿ ಮಾಡೋಣ. ಮೊದಲಿಗೆ ಥ್ರೆಡನ್ನು ಒಂದು ಬೆರಳಿಗೆ ಸುತ್ಕೋತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಸುತ್ಕೊಂಡಿದ್ದೀನಿ. ಆಮೇಲೆ ಸುತ್ಕೊಂಡಾದ್ಮೇಲೆ ಸರ್ಕಲ್ ಒಳಗಡೆಯಿಂದ ಥ್ರೆಡ್ನ ಈ ಸೈಡ್ ಎಳ್ಕೋಬೇಕು. ಈ ಕಡೆ ಎಳ್ಕೊಂಡಾದ್ಮೇಲೆ 2 ಚೈನ್ಸ್ನ ಹಾಕೋತಾ ಇದ್ದೀನಿ. 2 ಚೈನ್ಸ್ ಹಾಕೊಂಡಾದ್ಮೇಲೆ 3 ಟ್ರಿಬಲ್ ಕ್ರೋಚೆಟನ್ನು ಹಾಕೋಬೇಕು. ಆಮೇಲೆ 3 ಟ್ರಿಬಲ್ ಕ್ರೋಚೆಟ್ ಆದಮೇಲೆ ಇನ್ನು 3 ಡಬಲ್ ಕ್ರೋಚೆಟ್ನ ಹಾಕೋಬೇಕು. ನೋಡಿ, ನಾನಿಲ್ಲಿ ತೋರಿಸ್ತೀನಿ ಟ್ರಿಬಲ್ ಕ್ರೋಚೆಟನ್ನು. ಸೂಜನ್ಗೆ ಥ್ರೆಡನ್ನು 2 ಸಲ ಸುತ್ಕೋಬೇಕು. ಸುತ್ಕೊಂಡಾದ್ಮೇಲೆ ಸರ್ಕಲ್ ಒಳಗಡೆಯಿಂದ 2ರಿಂದ 1, 2ರಿಂದ 1 ಮತ್ತು 2ರಿಂದ 1 ಅಂತ 3 ಸಲ ಎಳ್ಕೋಬೇಕು. ಆವಾಗ ಒಂದು ಕಂಬ ರೆಡಿ ಆಗುತ್ತೆ. ಇದೇ ಥರ ನಾವಿಲ್ಲಿ ಇನ್ನು 2 ಟೈಮ್ಸ್ ಮಾಡಬೇಕು. ಆವಾಗ 3 ಟ್ರಿಬಲ್ ಕ್ರೋಚೆಟ್ ಆಗುತ್ತೆ. ಅದಾದಮೇಲೆ 3 ಡಬಲ್ ಕ್ರೋಚೆಟನ್ನು ಹಾಕೋಬೇಕು. ನೋಡಿ, ನಾನಿಲ್ಲಿ ತೋರಿಸ್ತೀನಿ. ಟ್ರಿಬಲ್ ಕ್ರೋಚೆಟ್ ಆದಮೇಲೆ ಡಬಲ್ ಕ್ರೋಚೆಟು. ಇವಾಗ ಡಬಲ್ ಕ್ರೋಚೆಟ್ ಹಾಕೋಕ್ಕೆ ಆ ಸುಜನ್ಗೆ ಒಂದು ಸಲ ದಾರ ಸುತ್ಕೊಂಡು ಆ ಸರ್ಕಲ್ ಒಳಗಡೆಯಿಂದ ಈ ಕಡೆ ಎಳ್ಕೊಂಡು 2ರಿಂದ 1, 2ರಿಂದ 1 2 ಸಲ ಮಾಡಿದರೆ ಮುಗ್ದೋಯ್ತು ಡಬಲ್ ಕ್ರೋಚೆಟು. ಈ ಥರ ನಾವು ಇಲ್ಲಿ 3 ಸಲ ಹಾಕ್ಕೋಬೇಕು. 1 2 ಆ್ಯಂಡ್ 3. ಇವಾಗ ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಆದಮೇಲೆ ಮತ್ತೆ ಒಂದು ಟ್ರಿಬಲ್ ಕ್ರೋಚೆಟ್ ಕಂಬವನ್ನು ಹಾಕೋತಾ ಇದ್ದೀನಿ. ಅದಾದಮೇಲೆ ಮತ್ತೆ ಒಂದು ಚೈನು. ಮತ್ತೆ ಇವಾಗ 3 ಟೈಮ್ಸ್ ಡಬಲ್ ಕ್ರೋಚೆಟ್ ಹಾಕೋತಾ ಇದ್ದೀನಿ. ಹಾಕೋತಾ ಇದ್ದೀನಿ. ಮತ್ತೆ ಇವಾಗ 2 ಚೈನ್ಸ್ನ ಹಾಕೊಂಡು ಅದನ್ನು ಸರ್ಕಲ್ ಒಳಗಡೆಯಿಂದ ತಗೊಂಡು ಸ್ಲಿಪ್ ಸ್ಟಿಚನ್ನು ಹಾಕೋತಾ ಇದ್ದೀನಿ. ಸ್ಲಿಪ್ ಸ್ಟಿಚ್ ಆದಮೇಲೆ ಮುಂದೆ ಒಂದು ಚೈನ್ನ ಹಾಕ್ಕೊಂಡು ದಾರನ ಈ ಕಡೆ ಎಳ್ಕೊಂಡು ಕಟ್ ಮಾಡ್ಕೋಬೇಕು. ದಾರನ ಆ ಕಡೆನೇ ಬಿಟ್ಟರೆ ಈ ಕಡೆ ಹಾಕ್ಕೊಂಡ್ವಲ್ಲ ಇದಿಷ್ಟು ಹಾಳಾಗುತ್ತೆ. ಅದಕ್ಕೆ ಈ ಕಡೆ ಎಳ್ಕೊಂಡು ದಾರನ ಕಟ್ ಮಾಡಿಕೊಂಡ್ರೆ ಮುಗ್ದೋಯ್ತು. ಬ್ಯೂಟಿಫುಲ್ ಆಗಿರೋ ಹಾರ್ಟು ಈಸಿಯಾಗಿ ರೆಡಿ ಆಗೇ ಹೋಯಿತು. ನೋಡ್ಬೋದು ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೋಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.